ಗಂಗಜ್ಜಂಗೆ ಮಾತ್ ಕೊಟ್ಟಿದ್ದೀನಿ ವೆಂಕಟೇಶನ್ ಕೋಪ ತಾಪನ ಕಡಿಮೆ ಮಾಡಿಸ್ತೀನಿ ಅಂತ. ಸೊ ನೀವ್ ಎಲ್ರು ಕೋಪರೇಟ್ ಮಾಡ್ಬೇಕು. ಯಾಕೆಂದ್ರೆ ವೆಂಕಟೇಶ ಒಂದ್ ವಾರ ನಮ್ಮ ಮನೇಲೇ ಇರ್ತಾನೆ. ಆಗ ಅವ್ನು ಎಷ್ಟೇ ಎಗರಾಡಿದ್ರು ಕೂಗಾಡಿದ್ರು ನೀವ್ ಯಾರು ಕೋಪ ಮಾಡ್ಕೋಬಾರ್ದು. ರಾಜವ್ರೆ ಈಗಾಗ್ಲೇ ಅವನಿಗೆ ನಮ್ಮ ಮೇಲೆ ಕಣ್ಣಿದೆ, ಅದನ್ನೇ ಕಾರಣ ಮಾಡ್ಕೊಂಡು ಅವ್ನ್ ಬಾಯಿಗೆ ಬಂದಂಗ್ ಬೈದ್ರೆ ಬಯಸ್ಕೊಳ್ಳಿ, ಮಕ್ ಹೊಡೆದ್ರೆ ಹೊಡ್ಸ್ಕೊಳ್ಳಿ. ಗೊತ್ತಾನೆ ನಾವ್ ಯಾರು ಅಂತ ಗೊತ್ತು ತಾನೆ. ನಿಮ್ಗೆ ನನ್ ಲವ್ ಬೇಕೋ ಬೇಡವೋ? ಬೇಕು ಕಣ್ರಿ, ಬೇಕು. ಹಾಗಾದ್ರೆ ಆ ವೆಂಕಟೇಶನ್ ಕೋಪನ ಕಡಿಮೆ ಮಾಡೋ ಜವಾಬ್ದಾರಿ ನಿಮ್ದು. ಈಗ ಎಲ್ಲರೂ ಕಣ್ಣು ಮುಚ್ಕೊಂಡು ದಿನವಿಡೀ ನಾನು ಹೇಳ್ಕೊಡೋ ಮಂತ್ರನ ಪಠಣ ಮಾಡಿ. ನಗು, ಆನಂದ, ಸಂತೋಷ, ಖೂ. ಹಿಂಗ್ ಹೇಳ್ಕೊಡಿದ್ ಬಿಟ್ರೆ ನಾವೆಲ್ಲ ಸನ್ಯಾಸಿಗಳಾಗ್ಬಿಡ್ತೀವಿ ಅಷ್ಟೇ. ಚಂಪಾಚಮಲೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನಸ್ಸು ಶಾಂತವಾಗಿರ್ಬೇಕು, ಶರೀರ ಅನ್ನೋದು ಶಾಂತವಾಗಿರ್ಬೇಕು. ಯಾರ ಮೇಲೂ ಯಾವುದೇ ಕಾರಣಕ್ಕೂ ಸಿಟ್ಟನ್ನ ಮಾಡ್ಕೋಬಾರದು. ಸುಮ್ನೆ ಕೂಗಾಡಿದ್ರೆ ಯಾರು ಸುಮ್ನೆ ಇರ್ತಾರೆ? ಬೆಳಗ್ಗೆ ಕಾಫಿ ಕೊಟ್ಟಾಗ ಸಕ್ಕರೆ ಕಡಿಮೆ ಆಯ್ತು ಅಂತ ಲೋಟನೆ ಕುಕ್ಬಿಡದ? ನನಗಿಲ್ದೇಗ್ಲೂ ಪರವಾಗಿಲ್ಲಮ್ಮ, ಅವನು ಬೇರೆ ಕಾಫಿ ಮಾಡ್ಕೊಡು ಅಂತ ಸಮಾಧಾನ ಮಾಡಿದ್ದಾಯ್ತು. ಅದು ಮಾತು. ಅದಕ್ಕೆ ನಾನು ಹೇಳಿದ್ದು ನಗು, ಆನಂದ, ಸಂತೋಷ, ಖೂ. ತಡಿ ಬಿಡುತ್ತದೆ. ಮಕ್ಕದ ಮೇಲೆ ಅಷ್ಟಪ್ಪ ಕಣ್ ಮಡಿಕೊಂಡಿದ್ಯೆ, ಎದುರುಗಡೆ ಯಾರು ಬರ್ತಾರೆ ಅಂತ ಕಾಣಕ್ಕಿಲ್ಬೇಕು ಅದಕ್ಕೆ. ನಗು, ಆನಂದ, ಸಂತೋಷ, ಕೂಲ್. ಏನಾಗಿದ್ದು ನಿಂಗೆ? ಲೂಸ್ ಏನ್ಲ ನೀನು? ಈ ಮನೇಲಿರೋರು ಯಾರು ಸರಿ ಇಲ್ವಾ? ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಕಂದ ನೀನು. ನೀವ್ ಹಿಂಗೆ ಆಡ್ತಿರಲ್ಲ ಬಡತವ, ಮಚ್ ತಗೊಂಡು ಒಬ್ಬೊಬ್ರನ್ನು ಸಣ್ಣ ಕೊಚ್ಚಾಕ್ಬಿಡ್ತೀನಿ. ಮೊದಲು ಆ ಕೆಲಸ ಮಾಡುತ್ತಂದ. ಎಲ್ಲರೂ ಪಾಪ ಬಾ ಕುತ್ಕೋ. ನೀನೇನ್ಲ ಹೇಳೋದು ಬಡತ್ತದೆ? ನೀನ್ ಕುತ್ಕೋಬೇಡ ಅಂದ್ರೂ ಕುಂತ್ಕೊಂತೀನಿ ನೋಡಿಲಿ. ಆಯ್ತು, ನಿನ್ನ ಹೆಸರೇನಪ್ಪ? ನಿನ್ನ ಹೆಸರು ಹೇಳ ಮೊದ್ಲು. ನನ್ನ ಹೆಸರು 3 in 1 ಡಾಕ್ಟರ್ ಅಂತಾರೆ. ನನ್ನನ್ನ ವೆಂಕಟೇಶ ಅಂತಾರೆ. ನೋಡಪ್ಪ ವೆಂಕಟೇಶ, ಸಿಟ್ಟು ಮಾಡ್ಕೋಬಾರ್ದು. ಸಿಟ್ಟು ಮಾಡ್ಕೊಂಡ್ರೆ BP ಜಾಸ್ತಿ ಆಗುತ್ತೆ. BP ಜಾಸ್ತಿ ಆದ್ರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಹಾರ್ಟ್ಗೆ ರಕ್ತ ಪಂಪ್ ಆಗ್ತಾ ಇರುತ್ತೆ. ಆ ಪಂಪ್ ಹಾಕೋದು ವ್ಯತ್ಯಾಸ ಆಗಬಾರ್ದು. ಈಗ ಯಾರಿಗಾಗಿದೆ ಅಂತ ಈ ತರ ಮಾತಾಡ್ತಿದೀವಿ ಬಡುತ್ತದೆ? ಬಿಡಪ್ಪ, BP ಇದ್ರೆ ಯಾವತ್ತಿದ್ರೂ ಪ್ರಾಬ್ಲಮ್ಮೇ. ರಕ್ತ ನುಗ್ಗಿ ಮುಖ ಎಲ್ಲ ಕೆಂಪಾಗ್ಬಿಡುತ್ತೆ. ಜಗಳಾಡ್ಬೇಕು ಅನ್ಸುತ್ತೆ, ಎಗರಾಡ್ಬೇಕು ಅನ್ಸುತ್ತೆ, ಬೈದಾಡ್ಬೇಕು ಅನ್ಸುತ್ತೆ. ಈಗ ಯಾರೆಲ್ಲ ಬೈದಾಡ್ತಿದ್ದವರು? ಕೋಪ ಮಾಡ್ಕೋಬಾರ್ದು. ಈ ಮಾತ್ರ ನಾನು ಎಳೆ ಬರಿ ಹೋಗ್ತೈತೆ. ನೀನೆಲ್ಲ ಆನು ಪಾನು ಅಂತ ಕೊಡ್ಲ, ನಾನೇ ನುಗ್ತೀನಿ. ಹೌದು, ಒಳ್ಳೆ ಉತ್ಸಾಹ ಕಡ್ದಂಗ ಆಡ್ತೀಯಲ್ಲ, ನೀನೇ ಯಾವ ಡಾಕ್ಟ್ರಲ್ಲ? ನೋಡಪ್ಪ ಪಾಂಡುರಂಗ, ಅವನ್ಗೆಲ್ಲ ಹೇಳಿದೀನಿ, ಇನ್ಮೇಲೆ ಕೋಪ ಮಾಡ್ಕೊಡಲ್ಲ. ಈ ಟ್ಯಾಬ್ಲೆಟ್ ತುಂಬಿಸು, ಎಲ್ಲ ಸರಿ ಹೋಗುತ್ತೆ. ನನ್ನ ಫೀಸ್ 500 ರೂಪಾಯಿ ಕೊಡು. ಡಾಕ್ಟ್ರೆ, ಮೊದಲು ಯಾವುದಕ್ಕೂ ಮಾತ್ರ ನುಗ್ಗಿಸ್ಬಿಡ್ತೀನಿ. ಅವನೇನಾದ್ರೂ ಸಿಟ್ಟು ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡಿದ್ರೆ ಮನೆಗೆ ತಂದು ಫೀಸ್ ಕೊಡ್ತೀನಿ. ಏನಪ್ಪ ವೆಂಕಟೇಶ, ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಆರಾಮಾಗಿ ಕುತ್ಕೊಳ್ದೆ ನಿಮ್ ತರ ಎದುರಲ್ಲೇ. ವೆಂಕಟೇಶ, ನಿಮ್ಮ ಮಾತು ನೀನು ಆಡ್ತಿರೋದು? ಹೌದು ಕಲ್ಲ, ನಾನೇ. ಲೋ ವೆಂಕಟೇಶ, ನಿಮ್ಗೆ ಇವತ್ತು ಒಂದ್ ಮಾತು ಹೇಳ್ತೀನಿ, ಗೆಪ್ತಿ ಮಡಿಕೊಳ್ಳ. ಕೋಪ ಅನ್ನೋದನ್ನ ಮನ್ಸಲ್ಲಿ ಜಾಸ್ತಿ ಇಟ್ಕೋಬಾರ್ದು, ಆಚೆಗೆ ಹಾಕ್ಬಿಡ್ಬೇಕು. ನನಗ್ ಗೊತ್ತು ನಮ್ಮಿಬ್ರ ಮೇಲೆ ನಿಂಗೆ ತುಂಬಾ ಕೋಪ ಐತೆ ಅಂತ. ಕ್ಯಾತ್ ಕರ್ಸೋಗಿ ಮಕ್ ಕೊಡಿ, ಏನಾರು ಮಾಡಲ್ಲ. ಜಾಜಿ ಜಂಬಲ್ತೀನಿ ಇವ್ರೆ, ವೆಂಕಟೇಶನ ಫುಲ್ ರೆಡಿ ಮಾಡ್ಬಿಟ್ಟಿದೀನಿ. ಅವ್ನು ಕೋಪನೆ ಮಾಡ್ಕೊಳ್ಳಲ್ಲ ಕಣ್ರಿ. ಅವ್ನಿಗೆ ಯಾವ ತರ ಬದಲಾಗಿದ್ದಾನೆ ಅಂದ್ರೆ ನೋಡಿದ್ರೆ ನೀವೇ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀರಾ. ಯಾವ್ದಕ್ಕೊಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿಪ್ಪ. ಈ ವೆಂಕಟೇಶ, ಯಾಕೆ ಸುಮ್ನೆ ಕೂತಿದ್ಯಾ? ಸುಮ್ನೆ ಕುಂತ್ಕೊಳ್ಳೋದು ತಪ್ಪೇನ ಕಯ್ಯ? ಯಾರ ಮೇಲೆ ಕೋಪ ಬರ್ತಿಲ್ವಾ? ಕೋಪ ಮಾಡ್ಕೊಂಡ್ರೆ ಆ ಮಲೈ ಮಾದೇಶ್ವರ ಮೆಚ್ಚನೆ. ಜಾಸ್ತಿ ಜಂಬಲ್ತೀನಿ ಅವರೇ, ನನ್ನ ಜವಾಬ್ದಾರಿನ ನಾನು ಮಾಡಿ ಮುಗಿಸ್ಬಿಡ್ತೀನಿ. ತಮ್ಮ ಜವಾಬ್ದಾರಿ ಇನ್ನೂ ಬ್ಯಾಲೆನ್ಸ್ ಹಂಗೆ ಇದೆ, ಅದನ್ನೊಂದು ಮುಗಿಸ್ಬಿಡಿಪ್ಪ. ಏನ್ ಯಜಮಾನ್ರೆ, ವೆಂಕಟೇಶ ಎಲ್ಲೂ ಕಾಣಿಸ್ತಿಲ್ಲ. ಅಂದ್ರೆ ಚೀಟಿ ಬರ್ದಿಟ್ಟಿದ್ದಾನೆ. ಚೀಟಿ ಬರ್ಸ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾನೆ ನಿನ್ನ ಅವನ ಸಂಬಂಧ. ಏನ್ ಯಜಮಾನ್ರೆ, ಸಾಕ್ ಸುಮ್ನಿರಿ. ನಾನು ಚೀಟಿ ಅಂತ ಬರೆದ್ರೆ ಅದ್ ನಿಮಗ್ ಮಾತ್ರ. ಸುಮ್ಮನೆ ರೀ, ಅವ್ನು ಕಳೆದೋಗವನೆ, ನಾನೆಲ್ಲ ಕಳ್ಕೊಬೇಕಾಗುತ್ತಲ್ಲಪ್ಪ. ಎಲ್ಲರಿಗೂ ವೆಂಕಟೇಶ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿಗೆ ಬಂದ ಮೇಲೆ ನನ್ನ ಎಲ್ಲ ಟೆಂಪರ್ಗಳನ್ನ ಕಿತ್ತು ಹಾಕಿ ನನ್ನ ನರಗಳನ್ನೆಲ್ಲ ಸಡಿಲ ಮಾಡಿ ನಾನು ಕೋಪ ಮಾಡಿಕೊಳ್ಳುವುದನ್ನ ಬಿಡಿಸಿ ನನ್ನನ್ನು ಸನ್ಯಾಸಿ ಮಾಡಿಬಿಟ್ರು. ನಾನು ಇಲ್ಲೇ ಇದ್ರೆ ಕಾವಿ ಬಟ್ಟೆ ತೊಟ್ಟುಕೊಂಡು ತಂಬೂರು ಹಿಡಿದುಕೊಂಡು ಯಾವುದಾದರೂ ಮರದ ಕೆಳಗೆ ಕೂತ್ಕೊಂಡು ಬಿಡುತ್ತೀನಿ ಅಂತ ಭಯ ಆಯಿತು. ಇಷ್ಟು ಚಿಕ್ಕ ವಯಸ್ಸಿಗೆ ನನಗೆ ಸನ್ಯಾಸಿ ಆಗೋದಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ಮನೆ ಬಿಟ್ಟು ಹೋಗುತ್ತಿದ್ದೇನೆ. ನಾನು ಮುಂದೆ ಎಂದಾದರೂ ಬಾಂಬೆ ಡಾನ್ ಆಗಿ ಬಂದು ನಿಮ್ಮೆಲ್ಲರಿಗೂ ಒಂದು ಗತಿಯನ್ನು ಕಾಣಿಸುತ್ತೇನೆ.